ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ಇಷ್ಟಪಡುವುದಾದರೆ ಈಗಲೂ ಕೂಡಲೇ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ವೀಕ್ಷಿಸಿ. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂದರೆ ಗೌರಿಗೆ ಅವಮಾನ ಮಾಡ್ತಿರ್ತಾಳೆ ಈ ಅನಿಕೇತ್ ಅಮ್ಮ. ಅದಕ್ಕೆ ಸರಿತಾ ಒಳ್ಳೆ ಕೌಂಟ್ರ್ ಕೊಡ್ತಿದ್ದಾಳೆ. ನೀನು ಮಾತಾಡಬೇಡ, ಈ ಮನೆ ಸೊಸೆ ಬಗ್ಗೆ ನೀನು ಮಾತಾಡೋಕ್ಕೆ ಯಾರು? ಇವಳು ಈ ಮನೆ ಸೊಸೆಗೆ ಹೇಗಿರಬೇಕು ಆ ಥರ ಗೌರವ ಕೊಡು, ಇಲ್ಲ ಅಂದರೆ ನಾನು ಮಾತಾಡಬೇಕಾಗುತ್ತೆ ಅಷ್ಟೇ ಅಂತ ಆವಾಜ್ ಆಗ್ತಿರ್ತಾಳೆ. ಹಾಗೆ ಕೌರಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಿಂತ್ಕೋ ಅಂತ ಹೇಳ್ತಾರೆ. ನಿಂತ್ಕೊತಾಳೆ. ತಗೋ ಇಲ್ಲಿ ಸೀರೆನ ಅಂತ ಕೊಡ್ತಾಳೆ. ಸೀರೆ ಕೊಟ್ಟಾದ್ಮೇಲೆ ಫುಲ್ಲು ಖುಷಿ ಆಗ್ತಿರ್ತಾಳೆ. ಅಂದರೆ ವಿವೇಕ್ ಕೈಲಿ ಕೊಡಿಸ್ತಾಳೆ. ಈ ಕಡೆ ಗೌರಿನೂ ಕೂಡ ಒಳ್ಳೆ ಕೌಂಟ್ರ್ ಕೊಡ್ತಿರ್ತಾಳೆ ಅನಿಕೇತ್ ಅಮ್ಮಂಗೆ. ನೋಡಿ, ನೀವು ತುಂಬ ಮಾತಾಡ್ತಿದ್ದೀರಾ, ಮಾತಂದರೆ ಮಾತು ಥರ ಇರಿ ಅಂತ. ಏನು ಮಾತಾಡ್ತಿದ್ದೀನಿ? ನಾನೇ ತನಗೆ ಈ ಮದುವೆಗೆ ಭಿಕ್ಷೆ ಆಗಿ ನೀನು ಕೊಟ್ಟಿರೋದು. ಎಲ್ಲೋ ಹೋಗೋ ಬಾಟ್ಲಿಗೆ ನೀನು ನಾನು ತಂದುಕೊಟ್ನಲ್ಲ ಈ ಮನೆಗೆ. ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಯಾಕಾದರೂ ಈ ಮನೆ ಮದುವೆ ಮಾಡೋದು ಅಂತ ಬೈತಿರ್ತಾಳೆ. ನೀವು ತುಂಬ ಮಾತಾಡ್ತಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಸಮುದ್ರಕ್ಕೂ ಬಾಟ್ಲಿಗೂ ವ್ಯತ್ಯಾಸ ಇದೆ. ಆ ಬಾಟ್ಲನ್ನ ತಂದು ಸಮುದ್ರಕ್ಕೆ ಬಿಟ್ಟರೆ ಬಿಟ್ಟು ಬುದ್ಧಿ, ಇದು ನನ್ನ ಗಂಡ ಮತ್ತು ಅವ್ರ ಅಮ್ಮ ಕೊಟ್ಟಿರೋ ಭಿಕ್ಷೆ ನೀವು ಬದುಕಿದ್ದೀರಾ, ನಾನಂತೂ ಆ ಥರ ಮಾಡಿಲ್ಲ ಅಂತ ಆವಾಜ್ ಹಾಕೇ ಬಿಡ್ತಾಳೆ ಅನಿಕೇತ್ ಅಮ್ಮಂಗೆ. ಅನಿಕೇತ್ ಅಮ್ಮ ಅಂತ ಫುಲ್ಲು ಶಾಕ್ ಹೋಗ್ತಾಳೆ. ಏನು ಮಾತಾಡ್ತಿದ್ಯಾ ನೀನು? ಮಾತು ಲಿಗ್ದಲ್ಲಿ ಇರಲಿ ಅಂತ. ಅದಕ್ಕೆ ನಾನೇನು ಮಾತಾಡ್ತಿದ್ದೀನಿ? ಕರೆಕ್ಟಾಗೇ ಮಾತಾಡ್ತಿದ್ದೀನಿ. ನಾನು ಸ್ವಾಭಿಮಾನವಾಗಿ ಬಡವ್ರ ಮನೇಲಿ ಹುಟ್ಟಿರ್ಬೋದು, ಸ್ವಾಭಿಮಾನ ಐತೆ. ನಿಮ್ಮ ಥರ ಬೇರೆಯವ್ರ ದುಡ್ಡಲ್ಲಿ ಹಂಗಲ್ಲಿ ನಾನು ಬದುಕ್ತಾ ಇಲ್ಲ. ವೈಷ್ಣವಿಯರು ಒಳ್ಳೆ ಕುಳ ಇರ್ಬೋದು, ಹಾಗೆ ಕೂಡ ರಿಚ್ ಇರ್ಬೋದು, ಆದರೆ ನಿಮ್ಮ ಲೆವೆಲ್ನ ಸ್ವಲ್ಪ ಯೋಚನೆ ಮಾಡಿ. ನಾನೇನೋ ಬೀದಿಲೋಗೋ ಬಿಕಾರಿ ಆಗಿರ್ಬೋದು, ಆದರೆ ನೀವು ಬೀದಿಲೋಗೋ ಬಿಕಾರಿನ ನನ್ನ ಗಂಡ ಮತ್ತು ನಮ್ಮ ಅತ್ತೆ ಸಾಕ್ತಿರೋದು ಅಂತ ಆವಾಜ್ ಹಾಕಿ ಬಿಡ್ತಾಳೆ. ಅದಕ್ಕೆ ಅವರು ಕೂಡ ಎಲ್ಲರೂ ಗಾಬರಿಯಾಗಿ ಹೋಗ್ತಾರೆ. ಈ ಕಡೆಗೆ ಸರಿತಾನು ಕೂಡ, ನೋಡು, ಈ ಮನೆ ಸೊಸೆ ಬಗ್ಗೆ ನೀನು ಮಾತಾಡ್ತಿರೋದು ಉಗ್ರವಾಗಿ ಮಾತಾಡ್ತಿದ್ಯಾ. ನೀನು ಈ ಮನೆ ಸೊಸೆ ಬಗ್ಗೆ ಮಾತಾಡ್ತಿದ್ರೆ ನಾನು ಮಾತಾಡಲ್ಲ. ಈ ಮನೆಯಿಂದ ನೀನಿರಬೇಕು ಇಲ್ಲ ನೀನು ಇರಬಾರ್ದ ಅಂತ ಡಿಸೈಡ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಗೌರಿಗೆ ಸೀರೆ ಕೊಡು ಅಂತ ವಿವೇಕ್ ಕೈಲಿ ಕೊಡ್ತಾಳೆ. ಕೊಟ್ಟಾದ್ಮೇಲೆ ವಿವೇಕ್ ತಗೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಗೌರಿ ಕೊಡ್ತಾಳೆ. ಗೌರಿ ಕೊಟ್ಟಷ್ಟಾಗಿ ಫುಲ್ಲು ಖುಷಿಯಾಗಿ ಹೋಗ್ತಾಳೆ. ನಮ್ಮ ಅತ್ತೆ ಒಪ್ಕೊಬಿಟ್ರಲ್ಲ ಮನೆ ಸೊಸೆಯಾಗಿ ಕೊಡು ಅಂತ ಅಂದ್ಕೊಂಡು. ಈಗ ಅಜ್ಜಿನೂ ಕೂಡ ಹೇಳ್ತಿರ್ತಾಳೆ, ಅವಳು ಒಪ್ಕೊಂಡ್ಲಲ್ಲ ಸರಿತಾ, ಇಸ್ಕೋ ಅಂತ. ಈ ಕಡೆಗೆ ಶ್ಯಾಮ್ ಅವ್ರ ಅಮ್ಮಂಗೆ ಎಲ್ಲರಿಗೂ ಕೂಡ ಫುಲ್ಲು ಖುಷಿಯಾಗೋಗುತ್ತೆ. ಅವಳು ಕಣ್ಣು ಗೊತ್ಕೊಂಡು ಆ ಸೀರೆನ ತಗೊಂಡು ರೂಮ್ಗೆ ಹೋಗ್ತಾಳೆ. ಆ ರೂಮ್ಗೆ ಹೋದಷ್ಟೇ ಬಿಡ್ತಾಳ ಈ ಅನಿಕೇತ್ ಅವ್ರ ಅಮ್ಮ. ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದುಬಿಟ್ಟು, ನೋಡು, ನೀನು ಮಾತಾಡಿರೋದು ತುಂಬ ಅತಿ ಆಯಿತು. ನಾನು ಕೊಟ್ಟಿರೋ ಭಿಕ್ಷೆ ಈ ಮದುವೆಗೆ ನೀನು ತಿಳ್ಕೊ ಅಂತ. ನೋಡಿ, ನೀವು ಮಾಡಿರೋದೇ ದೊಡ್ಡ ತಪ್ಪು. ಅದು ಅವತ್ತು ದಿನ ನೀವೇನಾದರೂ ಆ ಥರ ಭಿಕ್ಷೆ ಕೊಡಲಿಲ್ಲ ಅಂದಿದ್ರೆ ಈ ಮನೆಗೆ ನಾನು ಅತಿಥಿ ಆಗಿರ್ತಿರ್ಲಿಲ್ಲ. ಹಾಗೆ ಕೂಡ ನನ್ನ ತವ್ರ ಮನೇಲಿ ಈ ಥರ ಕಷ್ಟಪಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನೀವು ಮಾಡಿರೋ ತಪ್ಪಿಂದ ನಾನು ಅನುಭವಿಸ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಅರ್ಥ ಮಾಡ್ಕೊಳ್ಳೋದು? ನಾನು ಕೊಟ್ಟಿರೋ ಭಿಕ್ಷೆಯಲ್ಲಿ ಬಿತ್ಕೊಂಡು ನೀನು ನನಗೆ ಆವಾಜ್ ಆಗ್ತೀಯ ಎಷ್ಟುದ್ದ? ಅದು ನಿಮ್ಮ ಅತ್ತೆ ಹೊಯ್ಸ್ಕೊಂಡು ಎಲ್ಲರನ್ನೂ ಹೊಯ್ಸ್ಕೊಂಡು ಎಲ್ಲರೂ ಕೂಡ ಹೊಂದಾಗಬೇಕು ಅಂತ ತಿಳ್ಕೊಂಡು ನನ್ನನ್ನು ಕೆಟ್ಟೋಳು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ನೀವು ಕೆಟ್ಟೋರು ಆಗ್ತಿದ್ದೀರಾ ಹೊರತು ನಾನು ಕೆಟ್ಟೋಳು ಮಾಡ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾಳೆ. ಅದಕ್ಕೆ ವೆಯ್ಟ್ ಆ್ಯಂಡ್ ವಾಚ್, ನಿನಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಾಳೆ. ಅದಕ್ಕೆ ನಿಮಗೂ ಅಷ್ಟೇ ವೆಯ್ಟ್ ಆ್ಯಂಡ್ ವಾಚ್, ನೀವು ಮಾಡಿರೋ ಕರ್ಮನ ರಿಟರ್ನ್ ಕೊಡ್ತೀನಿ 100% ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಅದಾದಮೇಲೆ ಈ ಸರಿತಾ ಬಿಡ್ತಾಳ. ತಿರ್ಗಾ ಗೌರಿ ತಕ್ಕ ಬರ್ತಾಳೆ. ಗೌರಿಗೆ ಆವಾಜ್ ಆಗ್ತಿರ್ತಾಳೆ, ನೋಡು, ನಾನು ಸೊಸೆ ಅಂತ ಒಪ್ಕೊಂಡು ನಿಮಗೆ ಸೀರೆ ಕೊಟ್ಟಿದ್ದೀನಿ ಅಂತ ಬೇಡ, ನಾನು ಆ ಥರ ಕೊಟ್ಟಿಲ್ಲ. ಏಕೆಂದರೆ ನಾಳೆಗೆ ರಿಸೆಪ್ಷನ್ ನಡೀತಿದೆ. ಆ ರಿಸೆಪ್ಷನಲ್ಲಿ ಈ ಮನೆ ಸೊಸೆ ಯಾವ ಥರ ಇರಬೇಕು ಅನ್ನೋದನ್ನ ಕಲ್ತ್ಕೊ, ಗೌರವದಿಂದ ಇರಬೇಕು. ಅದಕ್ಕೋಸ್ಕರ ಈ ಒಡವೆ ಸೀರೆ ಎಲ್ಲ ಕೊಟ್ಟಿರೋದು, ಅರ್ಥ ಮಾಡ್ಕೊ. ಅವಳ ಮುಂದೆ ನಾನು ಸೊಸೆ ಅಂತ ಒಪ್ಕೊಬಿಟ್ಟು ಈ ಥರ ಕೊಟ್ಟೆ ಅಂತ ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಗೌರಿನೂ ಕೂಡ, ಬಿಡಿ ಆಯಿತು ಅತ್ತೆ, ಎಲ್ಲರ ಮುಂದೆ ಸೊಸೆ ಅಂತ ಒಪ್ಕೊಂಡು ನಂಗೆ ಸೀರೆ ಕೊಟ್ಟರಲ್ಲ ಅಷ್ಟೇ ಸಾಕು, ನಂಗೆ ಅಷ್ಟೇ ಖುಷಿ ಅಂತ ಹೇಳ್ತಿರ್ತಾರೆ. ನಾನು ಅದಕ್ಕೋಸ್ಕರನೂ ಕೊಟ್ಟಿಲ್ಲ. ನನ್ನ ಫ್ರೆಂಡ್ ನಿನ್ನ ಸೊಸೆ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾಳೆ. ಅವಳು ಎಂಗೇಜ್ಮೆಂಟ್ಗೆ ಅವಳು ಫುಲ್ಲು ರಿಚ್ ಇದ್ದಾರೆ, VIP ಅವ್ರು ಎಲ್ಲರೂ ಬರ್ತಾರೆ, ಅದಕ್ಕೋಸ್ಕರ ಈ ಮನೆ ಗೌರವ ಹಾಳಾಗ್ಬಿಡ್ತು ಅಂತ ನಂಗೆ ಕೊಟ್ಟಿದ್ದು ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲೆ ವಿವೇಕು ಕೂಡ ಬಂದು ಹೇಳ್ತಾರೆ, ಹೌದು, ನಾನು ಅದಕ್ಕೋಸ್ಕರ ಅಮ್ಮ ಹೇಳಿದ್ದು ನಾನು ಕೇಳಿಸ್ಕೊಂಡೆ. ಅವತ್ತು ಸೆಕ್ಯೂರಿಟಿ ಕೂಡ ನೀನು ನನ್ನ ಹೆಂಡತಿ ಥರನೂ ಇಲ್ವಲ್ಲಮ್ಮ, ಈ ಕಂಪ್ನಿ ಓನರ್ ಹೆಂಡತಿ ಅಂದರೆ ನಾನು ಯಾವ ಥರ ನಂಬೋದು ಅಂತ ಹೇಳಿದಕ್ಕೋಸ್ಕರ ನಾನು ನಿಮಗೆ ಸೀರೆ ತಗೊಟ್ಟಿದ್ದು ಅಷ್ಟೇ. ನೋಡ್ತಾ ಇರು, ಈ ಸಮಯ ಬೇಗ ಕಳೀತಾ ಇದೆ, ಆದಷ್ಟು ಬೇಗ
ನೀನು ನಿರೂಪಿಸ್ಕೊಳ್ಳಿಲ್ಲ ಅಂದರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗೌರಿ ಈ ಮನೆಯಿಂದ ಹೊರಡಬೇಕು ಅಂತ ಹೇಳ್ತಿದ್ಯಾ ಅಲ್ವಾ, ಯಾವುದೇ ಕಾರಣಕ್ಕೂ ಹೊರಡಲ್ಲ, ಈ ಮನೆಯಲ್ಲೇ ಇರ್ತೀನಿ, ನೋಡ್ತಾ ಇರು, ನನ್ನ ಸತ್ಯ ನಾನು ಹೊರಗಡೆ ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಳಿಸಾಕ್ಬಿಡ್ತಾರೆ. ಈ ಕಡೆಗೆ ಫುಲ್ಲು ಅನಿಕೇತರ ಅಮ್ಮ ಟೆನ್ಷನಲ್ಲಿ ನಿಂತಿರ್ತಾರೆ. ಆವಾಗ ಅಲ್ಲಿಗೆ ಈ ಅನಿಕೇತ್ ಬರ್ತಾನೆ. ಏನಮ್ಮ ಇಷ್ಟೊಂದು ಟ್ರಿಗರ್ ಆಗಿದೆಯಲ್ಲ, ಏನಾಯಿತು ಅಂತ. ಆ ಗೌರಿಗೆ ನಾನು ಕೊಟ್ಟಿರೋ ಭಿಕ್ಷೆ, ನನ್ನ ಭಿಕ್ಷೆಯಲ್ಲಿ ಅವಳು ಬದುಕ್ತಾ ಇದ್ದಾಳೆ, ಅವಳನ್ನು ಹೇಗಾದರೂ ಮಾಡಿ ನನ್ನ ಕಡೆಗೆ ಹೋಲಿಸ್ಕೊಳ್ಳೋಣ ಅಂದರೆ ಅವಳು ಅವ್ರ ಕಡೆನೇ ಹೋಗ್ತಿದ್ದಾಳೆ. ಆದಷ್ಟು ಬೇಗ ಈ ವೈಷ್ಣವಿನ ಮದುವೆ ಮಾಡ್ಕೋಬೇಕು, ಈ ಬಿಕಾರಿನ ಮನೆಯಿಂದ ಈಚೆ ಕಳಿಸ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೌದಮ್ಮ ಹೌದು ಅಂತ ಹೇಳ್ತಾರೆ. ಆದರೂ ಅವಳ ಮಾತಲ್ಲಿ ಏನೋ ಒಂಥರ ಇದೆ. ವಾಪಸ್ ಕೊಡ್ತೀನಿ ಕರ್ಮನ ಅಂತ ಹೇಳಿದ್ಲು. ಹಾಗಾದರೆ ಅವಳು ಏನು ಮಾಡ್ತಾಳೆ, ಏನಾದರೂ ಅವಳ ಹತ್ರ ಬಲವಾದ ಸಾಕ್ಷಿ ಆಯಿತಾ, ಏನೈತೆ ಅವಳ ಹತ್ರ ಅಂತ ಫುಲ್ಲು ಟೆನ್ಷನ್ ಆಗೋಗ್ತಾಳೆ. ಅವಾಗ ಅನಿಕೇತ್ಗೆ ಅರ್ಥ ಆಗೋಗುತ್ತೆ, ಮೋನಿಕನ ವಿಚಾರ ಇವಳು ಅಮ್ಮನ ಹತ್ರ ಹೇಳಿಬಿಟ್ಲಾ, ಅದನ್ನೇ ಎವಿಡೆನ್ಸ್ ಅಂತ ತಿಳ್ಕೊತಿದ್ದಾಳ, ಹಾಗಾದರೆ ಏನಾಗುತ್ತೆ ಅಂತ ಫುಲ್ಲು ಟೆನ್ಷನ್ ಆಗೋಗ್ತಾನೆ. ಈ ಕಡೆಗೆ ನೋಡಿದ್ರೆ ಮೋನಿಕ ಅವ್ರ ಮನೇಲಿ ಅಂದರೆ ಶಾಸ್ತ್ರಗಳನ್ನ ನೋಡ್ತಿರ್ತಾರೆ. ಯಾವ ಥರ ಹೊಂದಾಣಿಕೆ ಆಗುತ್ತೆ, ಏನಾಗುತ್ತೆ, ಲಗ್ನಗಳು ಯಾವ ಥರ ಬರುತ್ತೆ ಅಂತ ಕೂಡ ಅವನಿಗೆ ನೋಡ್ತಿರ್ತಾರೆ. ಆವಾಗ ಅವರಿಬ್ಬರದ್ದು ಮ್ಯಾಚ್ ಸೂಪರಾಗುತ್ತೆ. ಸೂಪರ್ ಆದಷ್ಟಾಗೆ ಮೋನಿಕಂಗೆ ಶಾಕ್, ನಾಳೆ 4 ಗಂಟೆಗೆ ಎಂಗೇಜ್ಮೆಂಟ್ ಇದೆ ಅಂದಿದ ತಕ್ಷಣವೇ. ಈ ಕಡೆಗೆ ಅನಿಕೇತ್ ಕೂಡ ಈ ಗೌರಿ ಮಾತಾಡ್ತಿರ್ತಾಳೆ. ಗೌರಿ ಮಾತಾಡನ್ನ ಕೇಳಿಸ್ಕೊಬಿಟ್ಟು ಶಾಕ್ ಆಯಿತಾ, ಆಗಲೇಬೇಕಲ್ವಾ, ನಾನು ಮಾಡಿಸಿರೋದಲ್ವ, ನಾಳೆಗೆ ನನ್ನ ಎಂಗೇಜ್ಮೆಂಟು ಆಗುತ್ತೆ, ನಿನ್ನ ಮಕ್ಕಂದು ಎಂಗೇಜ್ಮೆಂಟ್ ಆಗುತ್ತೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ಅಲ್ಲಿ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಆಗ್ಬೋದು, ಆದರೆ ನಿನ್ನ ಲಿಸ್ಟಲ್ಲಿ ರಮ್ಯಾ ಹಾಗೆ ಹೀಗೆ ಅಂತ ಬೇರೆ ಹೆಸರು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಈ ಅನಿಕೇತ್ಗೆ ಫುಲ್ಲು ಶಾಕ್ ಆಗೋಗುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಆದಷ್ಟು ಬೇಗ ಮೋನಿಕಾ ಮತ್ತು ಈ ಅನಿಕೇತ್ ಇಬ್ಬರು ಒಂದಾಗಿ ಗೌರಿ ವಿವೇಕ್ ಆದಷ್ಟು ಬೇಗ ಒಂದಾಗಲಿ ಅಂತ ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತ್ಕೊಳ್ಬೇಡಿ.